ನಾಳೆ 101ನೇ ಐತಿಹಾಸಿಕ ರಾಕೆಟ್ ಉಡಾವಣೆಗೆ ಇಸ್ರೋ ಸಿದ್ಧವಾಗಿದೆ. ಏನಿದು PSLV ರಾಕೆಟ್? ಯಾವ ಉಪಗ್ರಹ ಉಡಾಯಿಸ್ತಾ ಇದೆ? ಭಾರತಕ್ಕೆ ಏನ್ ಲಾಭ? ಶತ್ರುಗಳಿಗೆ ಯಾಕೆ ಭಯ ಅನ್ನೋದ್ರ ಸಮಗ್ರ ವರದಿನ ತೋರಿಸ್ತೀವಿ ನೋಡಿ. 2, 1, 0. ಭಾರತೀಯರ ಪಾಲಿಗೆ ಮೇ 18 ಮತ್ತೊಂದು ಹೆಮ್ಮೆಯ ದಿನ. ನಾಳೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಲ್ಲೇ ಇಸ್ರೋ ಹೊಸ ಅಧ್ಯಾಯ ಬರೆಯುವ ದಿನ. ಮಹತ್ವಾಕಾಂಕ್ಷೆಯ ದೂರ ಸಂವೇದಿ ಉಪಗ್ರಹ ಮಿಷನ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C61 EOS 09 ಉಪಗ್ರಹವನ್ನ ಹೊತ್ತು ನಭಕ್ಕೆ ಹಾರಲಿದೆ. ಬೆಳಿಗ್ಗೆ 5:29 ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋದ 101ನೇ ಉಡಾವಣೆಯ ಕೌಂಟ್ಡೌನ್ ಶುರುವಾಗಲಿದೆ. ಬೆಳಿಗ್ಗೆ 5:59 ಇಸ್ರೋ ವಿಜ್ಞಾನಿಗಳ ಕನಸಿನ ರಾಕೆಟ್ ಉಡಾವಣೆಯಾಗಲಿದೆ. PSLV ರಾಕೆಟ್ ಅನ್ನ ಪೇಲೋಡ್ ಇಂಟಿಗ್ರೇಷನ್ ಫೆಸಿಲಿಟಿನಿಂದ ಮೊಬೈಲ್ ಸರ್ವಿಸ್ ಟವರ್ಗೆ ಸ್ಥಳಾಂತರಿಸಲಾಗಿದೆ. ನಿನ್ನೆಯಷ್ಟೇ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು PSLV ಉಡಾವಣೆ ಯಶಸ್ವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇವತ್ತು ಇಸ್ರೋ ಕನಸಿನ ರಾಕೆಟ್ ಉಡಾವಣೆಗೆ ಸಿದ್ಧತೆಗಳೆಲ್ಲ ಪೂರ್ಣವಾಗಿದೆ. ನಾಳೆ ಬೆಳಿಗ್ಗೆ 5:59 PSLV C61 ರಾಕೆಟ್ ನಭೋಮಂಡಲಕ್ಕೆ ಹಾರಲಿದೆ. 101ನೇ ರಾಕೆಟ್ ಉಡಾಯಿಸುತ್ತಿದೆ ಹೆಮ್ಮೆಯ ಇಸ್ರೋ. ಭಾರತದ ಮೊದಲ ಬಾಹ್ಯಾಕಾಶ ಉಡಾವಣೆಯು 1979ರಲ್ಲಿ SLV-3 ರಾಕೆಟ್ನೊಂದಿಗೆ ಆರಂಭವಾಯಿತು. ಅದು 98% ಯಶಸ್ಸು ಸಾಧಿಸಿತು. ಮೊದಲ ಸಂಪೂರ್ಣ ಯಶಸ್ವಿ ಮಿಷನ್ 1980ರಲ್ಲಿ ನಡೆಯಿತು. ಅಂದಿನಿಂದಲೂ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಇದೇ ಜನವರಿಯಲ್ಲಿ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ 100ನೇ ರಾಕೆಟ್ ಉಡಾವಣೆ ಮಾಡಿತ್ತು ಇಸ್ರೋ. ಈಗ 101ನೇ ರಾಕೆಟ್ ಉಡಾವಣೆ ಮಾಡುತ್ತಿದೆ. 1962ರಲ್ಲಿ ಇಸ್ರೋ ಬಾಹ್ಯಾಕಾಶ ಕೇಂದ್ರ ಪ್ರಾರಂಭ ಆಯಿತು. ಅಂದಿನಿಂದ ಇಲ್ಲಿಯವರೆಗೂ 100 ರಾಕೆಟ್ಗಳಿಂದ ಇಸ್ರೋ ಯಶಸ್ವಿಯಾಗಿ ಉಡಾಯಿಸಿದ್ದು ಇದು ಸ್ವತಃ ಇಸ್ರೋ ಉಡಾಯಿಸುತ್ತಿರುವ 101ನೇ ರಾಕೆಟ್. ನಭಕ್ಕೆ ಇಸ್ರೋ ಕಳಿಸ್ತಾ ಇರುವ 63ನೇ PSLV ರಾಕೆಟ್. 63ನೇ ವರ್ಷಾಚರಣೆಯ ಸಂಭ್ರಮಕ್ಕೆ 63ನೇ PSLV ರಾಕೆಟ್ ಉಡಾವಣೆ ಮಾಡುತ್ತಿದೆ. ಇದು 1710 kg ತೂಕದ EOS 09 ರಿಸ್ಯಾಟ್ 1B ಉಪಗ್ರಹವನ್ನ ಹೊತ್ತೊಯ್ಯಲಿದೆ. ಇಸ್ರೋ ಉಡಾವಣೆ ಮಾಡುತ್ತಿರುವ ಈ ಉಪಗ್ರಹ ಅಸಾಮಾನ್ಯವಾದದ್ದು. ಯಾಕಂದ್ರೆ ಈ ಉಪಗ್ರಹ ವಿಜ್ಞಾನ ಲೋಕಕ್ಕೆ ಅಷ್ಟೇ ಅಲ್ಲ, ಭಾರತದ ಭದ್ರತಾ ರಕ್ಷಣಾ ವಲಯಕ್ಕೂ ಅನುಕೂಲವಾಗಲಿ ಅಂತಾನೆ ತಯಾರಿಸಿರುವುದು. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಲ್ಲೂ ಇಸ್ರೋ ಪಾತ್ರವಿತ್ತು. ಪಾಕಿಸ್ತಾನ ಭಾರತದ ಮೇಲೆ ಹಾಕಿದ ಶೆಲ್ ಬಾಂಬ್ಗಳನ್ನು ತಡೆಯಲು ಇಸ್ರೋ ನೆರವಾಗಿತ್ತು. ಈಗ ಉಡಾವಣೆ ಆಗ್ತಿರುವ ಈ ಇಸ್ರೋ ಉಪಗ್ರಹ ಭಾರತೀಯ ಸೇನಾಪಡೆಗೂ ನೆರವಾಗಲಿದೆ. ಭೂಮಿಯನ್ನ 360 ಡಿಗ್ರಿಯಲ್ಲಿ ಸೆರೆ ಹಿಡಿಯುವ ಸಾಮರ್ಥ್ಯವಿರುವ ಉಪಗ್ರಹ ಇದರಲ್ಲಿದೆ. ಸಿ ಬ್ಯಾಂಡ್ ಸಿಂಥೆಟಿಕ್ ರೆಡಾರ್ಗಳಿರುವ EOS 09 ಉಪಗ್ರಹಗಳನ್ನು ಕಳಿಸಲಾಗ್ತಿದೆ. ಒಂದು ಬಿರುಗಾಳಿ ಬಂದ್ರೆ, ಸುನಾಮಿ ಸೃಷ್ಟಿಯಾದ್ರೆ, ಯಾವುದೇ ಪ್ರಕೃತಿ ವಿಕೋಪಗಳಾದಾಗ ಈ ಉಪಗ್ರಹ ನೆರವಾಗಲಿದೆ. ಎರಡನೆಯದ್ದು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಸೇರಿ ಎಲ್ಲ ಅವಧಿಯಲ್ಲೂ ನಿಖರವಾಗಿ ಕೆಲಸ ನಿರ್ವಹಿಸುವ ಸಾಮರ್ಥ್ಯವಿದೆ. ಮೂರನೆಯದ್ದು ಕೃಷಿ ವಲಯಕ್ಕೆ, ಅರಣ್ಯ ಮೇಲ್ವಿಚಾರಣೆಗೆ, ನಗರ ಯೋಜನೆಗಳ ಬಗ್ಗೆ ನಿಗಾ ವಹಿಸಲು ನೆರವಾಗಲಿದೆ. ನಾಲ್ಕನೆಯದ್ದು ಬೇಹುಗಾರಿಕೆಗೆ, ಅಂದ್ರೆ ದೇಶದ ಗಡಿ ಕಾಯೋದ್ರಲ್ಲಿ ಕರಾವಳಿ ಕಣ್ಗಾವಲು ಪಡೆಯಾಗಿ ರಾಷ್ಟ್ರೀಯ ಭದ್ರತೆಯಲ್ಲಿ ಈ ಉಪಗ್ರಹ ನೆರವಾಗಲಿದೆ. ಐದನೆಯದ್ದು ಭವಿಷ್ಯದ ಇಸ್ರೋ ಮಾನವ ಸಹಿತ ಉಪಗ್ರಹ ಉಡಾವಣೆಗೆ ಸಜ್ಜಾಗ್ತಿದ್ದು, ನಭೋಮಂಡಲದಲ್ಲಿ ಅಪ್ಪಿತಪ್ಪಿ ಮಾನವ ಸಿಬ್ಬಂದಿ ಕಣ್ಮರೆಯಾದ್ರೆ ಅವರನ್ನ ಪತ್ತೆ ಹಚ್ಚಲು ಈ ಉಪಗ್ರಹ ನೆರವಾಗಲಿದೆ. ಇಂತಹ ಐತಿಹಾಸಿಕ ಉಪಗ್ರಹ ಉಡಾವಣೆಯನ್ನ ಕಣ್ತುಂಬಿಕೊಡಲು ಇಡೀ ಭಾರತವೇ ಕೌತುಕದಲ್ಲಿ ಕಾಯ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಸಾಧನೆಗಳನ್ನ ಕಣ್ಣರಳಿಸಿ ನೋಡ್ತಿರೋ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಟರ್ಕಿಯಂತಹ ಶತ್ರು ದೇಶಗಳು ಇಸ್ರೋ ಸಾಧನೆ ನೋಡಿ ಹೊಟ್ಟೆ ಉರ್ಕೊಳ್ಳೋಕೆ ಕಾಯ್ತಾ ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.